ನಮಸ್ಕಾರ, ನಾನು ವಸಂತರಾಜ್. ಕರ್ನಾಟಕ ಬಂದ್ 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 ಮಾರ್ಚ್ 22ನೇ ತಾರೀಕು ಬಂದ್ ಅಂದಿದ ಕೂಡಲೇ ನಮ್ಮ ಜನಸಾಮಾನ್ಯರಲ್ಲಿ ಮೊದಲು ಮೂಡು ಪ್ರಶ್ನೆ, ರಸ್ತೆಗೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ರಸ್ತೆಗಿಳಿಯುತ್ತಾ ಇಲ್ವಾ, ಅಥವಾ ಒಂದಷ್ಟು ವ್ಯವಸ್ಥೆಗಳು ಜಾರಿಯಲ್ಲಿ ಇರುತ್ತಾ ಇಲ್ವಾ? ಈ ರೀತಿಯಾದಂತಹ ಗೊಂದಲಗಳು ನಮ್ಮ ಜನಸಾಮಾನ್ಯರಲ್ಲಿ ಬಂದ್ ಅಂದಿದ ಕೂಡಲೇ ಫಸ್ಟ್ ಬರೋದೇ ಅದು. ಹಾಗಾಗಿ ಇವನ್ ಬಂದ್ ಮಾಡೋದಕ್ಕೂ ಕೂಡ ಒಂದಷ್ಟು ಅಂಶಗಳಿರ್ತವೆ. ಏಕಾಏಕಿ ನಾವು ಬಂದ್ ಮಾಡ್ತೀವಿ ಅಂದ್ರೆ ಅದನ್ನ ಯಾರು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಏನಕ್ಕೆ ಬಂದ್ ಮಾಡ್ತಿದ್ದಾರೆ ಅಂದ್ರೆ, ಇನ್ನು ಈಗ ಬೆಳಗಾವಿಯಲ್ಲಿ ಈ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರ್ಬೋದು, ಅಥವಾ ಮರಾಠರಿಂದ ಕರ್ನಾಟಕಕ್ಕೆ ತುಂಬಾ ಅವಮಾನ ಮಾಡ್ತಿದ್ದಾರೆ, ಅಥವಾ ನಮ್ಮನ್ನ ಕೆಣಕ್ತಾ ಇದ್ದಾರೆ ಕರ್ನಾಟಕದವರನ್ನ ಅಂತ ಒಂದಷ್ಟು ವಿಚಾರಗಳಿದೆ. ಇನ್ನು ಜೊತೆಗೆ ಇನ್ನು ಹಲವು ಭಾಷೆಗಳು ಕರ್ನಾಟಕವನ್ನ ಹೇರಿ ಮೊದಲು ಅವರವರ ಭಾಷೆಗಳಿಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ, ಕರ್ನಾಟಕವನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಂಶಗಳನ್ನ ಇಟ್ಕೊಂಡು ವಾಟಾಳ್ ನಾಗರಾಜ್ ಅವರು, ಕನ್ನಡ ಪರ ಸಂಘಟನೆಗಳು, ಒಂದಷ್ಟು ಸಂಘಟನೆಗಳು ಸೇರಿ ಈ ಒಂದು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರೆ, ಮತ್ತೊಂದು ಕಡೆ ಒಂದಷ್ಟು ಸಂಘಟನೆಗಳು ಕರ್ನಾಟಕದ ಪರ ಈ ಒಂದು ಬೆಂಬಲ ಏನಿದೆ ಬಂದ್ಗೆ ಸೂಚಿಸ್ತಲ್ಲ. ಯಾಕಂತ ಹೇಳಿದ್ರೆ, ಈಗ ವಾಟಾಳ್ ನಾಗರಾಜ್ ಅವರು ನಾವು ಮಾರ್ಚ್ 22ನೇ ತಾರೀಕು ನಾವು ಬಂದ್ ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಂದ್ ಏನಿದೆ 22ನೇ ತಾರೀಕು ಖಚಿತ ಅನ್ನುವಂತಹ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೀವೇ ಒಮ್ಮೆ ಯೋಚನೆ ಮಾಡಿ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಮೊದಲೇ ಒಂದು ಅಂಶವನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ಬೇಕಾಗುತ್ತೆ. ಏನಂತಂದ್ರೆ, ನಾವು ಬಂದ್ ಮಾಡುವವರ ಪರನೂ ಅಲ್ಲ ಅಥವಾ ಬಂದ್ ಮಾಡುವವರ ವಿರುದ್ಧವೂ ಅಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಈಗ ಶಿಕ್ಷಣ ಸಂಸ್ಥೆ ಈಗಾಗಲೇ ಎಕ್ಸಾಮ್ಸ್ ಎಲ್ಲವೂ ಕೂಡ ಎಲ್ಲಾ ಮಕ್ಕಳಿಗೂ ಕೂಡ ಎಕ್ಸಾಮ್ಸ್ ನಡೀತಾ ಇದೆ. ಈ ವೇಳೆ ಬಂದ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಶಿಕ್ಷಣದ ಸಂಘಟನೆಗಳು ಈಗ ಕೇಳ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ನೀವು ಬಂದ್ ಮಾಡಿ, ನಾವು ಬೇಡ ಅಂತ ಇಲ್ಲ. ಈಗ ಎಕ್ಸಾಮ್ಸ್ ಇರೋದ್ರಿಂದ ನೀವು ಬಂದನ್ನ ಮುಂದೂಡಿಕೆ ಮಾಡಿ. ಯಾಕಂತಂದ್ರೆ ಇದು ಮಕ್ಕಳ ಒಂದು ಭವಿಷ್ಯಕ್ಕೆ ಇದು ಅಡ್ಡಿ ಆಗುತ್ತೆ. ಈ ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ಸ್. ಇನ್ನು ಹೋಟೆಲ್ ಅವರ ವಿಚಾರಕ್ಕೆ ಬಂದ್ರು ಕೂಡ, ಅವರು ಕೂಡ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿದವರು ಅಥವಾ ಮಾಡ್ತಾ ಇರ್ತಾರೆ, ಅಂತವ್ರ ಹತ್ರ ಹೋಗಿ ಬಂದ್ ಮಾಡಿ ಅಂದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಅವರು ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಕರವ್ಯಾಧ್ಯಕ್ಷರಾದಂತಹ ನಾರಾಯಣ ಗೌಡ ಇರ್ಬೋದು, ಅಥವಾ ಪ್ರವೀಣ್ ಶೆಟ್ಟಿ, ಇವ್ರು ಯಾರು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಆದ್ರೆ ಒಂದಷ್ಟು ಸಂಘಟನೆಗಳು ಮಾತ್ರ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ. ವಾಟಾಳ್ ನಾಗರಾಜ್ ಅವರು ಎಲ್ಲಾ ಸಂಘಟನೆಗಳ ಹತ್ರ ಹೋಗಿ ಮನವಿಯನ್ನು ಮಾಡ್ಕೊಳ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಇವನ್ ಜನಸಾಮಾನ್ಯರಲ್ಲಿ ಕೂಡ ಹೋರಾಟವನ್ನ ಮಾಡುವ ಮೂಲಕ ಅಥವಾ ರಸ್ತೆಗಿಳಿದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಚ್ 22ನೇ ತಾರೀಕು ನೀವೆಲ್ಲರೂ ಕೂಡ ನಮ್ಗೆ ಬಂದ್ಗೆ ಬೆಂಬಲವನ್ನ ಕೊಡ್ಬೇಕು ಅಂತ. ನೀವು ಬಂದ್ ಮಾಡಿ, ಯಾರು ಕೂಡ ಬೇಡ ಅಂತ ಇಲ್ಲ. ಆದ್ರೆ ನೀವು ಬಂದ್ ಮಾಡೋದ್ರಿಂದ ಒಂದು ದಿನ ಆ ಬಂದ್ ಸಕ್ಸಸ್ ಆಗುತ್ತಾ, ಫಸ್ಟ್ ಅದನ್ನ ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ, ಅದಕ್ಕೆ ಈ ಮಾತನ್ನ ಹೇಳಿದ್ರೆ, ನಾವು ಬಂದ್ ಮಾಡುವವರ ಪರನೂ ಅಲ್ಲ ಅಥವಾ ಬಂದ್ ವಿರುದ್ಧನೂ ಅಲ್ಲ. ಯಾಕಂತ ಹೇಳಿದ್ರೆ, ನೀವು ಬಂದ್ ಮಾಡ್ತೀರಾ, ಆ ಒಂದು ಕೆಲಸ ಯಶಸ್ವಿ ಆಗುತ್ತೆ ಅನ್ನೋದಾದ್ರೆ ಮಾತ್ರ ನೀವು ಒಂದಲ್ಲ 2 ದಿನ ಬೇಕಾದ್ರೂ ಬಂದ್ ಮಾಡಿ, ಎಲ್ರೂ ಕೂಡ ನಿಮ್ಗೆ ಸಪೋರ್ಟ್ ನೀಡ್ತಾರೆ. ನೀವು ಏಕಾಏಕಿ ಒಂದು ದಿನ ನಾವು ಬಂದ್ ಮಾಡಿ ಮತ್ತೆ ಆ ಒಂದು ವಿಚಾರಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ರೆ ಆ ಬಂದ್ಗೆ ಒಂದು ಅರ್ಥ ಇರಲ್ಲ. ಇವನ್ ಜನರು ಇದಕ್ಕೆ ಬಲಿ ಆಗ್ತಾರೆ. ಯಾಕಂತ ಹೇಳಿದ್ರೆ, ನಾವು ರಿಟೇಕ್ ಯಾಕಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲಿದ್ದೀವಿ. ಬೆಳಗಾವಿ ಎಂಬುದು ನಮ್ಮ ಕರ್ನಾಟಕಕ್ಕೆ ಸೇರಿದ್ದು, ನಮ್ಮ ಕರ್ನಾಟಕದ ಜಿಲ್ಲೆ. ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಕನ್ನಡದ ಪರ. ಹಾಗಾಗಿ ನಾವು ಯಾರ ವಿರುದ್ಧವೂ ಅಲ್ಲ ಅಥವಾ ಯಾರ ಪರವೂ ಅಲ್ಲ. ಕರ್ನಾಟಕದ ಜಲ, ನುಡಿ ಅಥವಾ ಈ ಒಂದು ವಿಚಾರಕ್ಕೆ ಕರ್ನಾಟಕದವರ ತಂಟೆಗೆ ಬಂದ್ರೆ ಯಾರು ಕೂಡ ನೋಡ್ತಾ ಸುಮ್ಮನೆ ಅಂತೂ ಕೂತಿರೋದಿಲ್ಲ. ಬಟ್ ಬಂದ್ ಅಂತ ಈ ಒಂದು ಹೆಸರನ್ನ ಇಟ್ಕೊಂಡು ಒಂದು ದಿನ ಪ್ರೊಟೆಸ್ಟ್ ಮಾಡಿ ಮತ್ತೆ ಬಂದನ್ನ ಮತ್ತೆ ಮಾಡ್ತೀವಿ, ನಾವು ಬಂದ್ ಮಾಡಿದ್ದೀವಿ ಎಂಬುದು ಬರೀ ಹೆಸರಿಗಷ್ಟೇ ಸೀಮಿತವಾಗುತ್ತೆ ಹೊರತು ಆ ಒಂದು ಕಾರ್ಯ ಏನಿದೆ ಅದು ಯಶಸ್ವಿ ಆಗಲ್ಲ. ವಾಟಾಳ್ ನಾಗರಾಜ್ ಅವರೇ, ನೀವು ಬಂದ್ ಮಾಡುವ ಉದ್ದೇಶವನ್ನ ಹೊಂದಿದ್ರೆ ಒಂದು ವೇಳೆ ಆ ಬಂದ್ ಯಶಸ್ವಿ ಆಗುತ್ತಾ ಇಲ್ವಾ ಎಂಬುದು ಫಸ್ಟ್ ಥಿಂಕ್ ಮಾಡಿ, ಆಮೇಲೆ ನೀವೊಂದು ನಿರ್ಧಾರಕ್ಕೆ ಬನ್ನಿ. ಏಕಾಏಕಿ ನಾವು ಬಂದ್ ಮಾಡ್ತೀವಿ ಅಂದ್ರೆ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಇದರ ಈ ಒಂದು ಎಫೆಕ್ಟ್ ಏನಿರುತ್ತೆ ಜನಸಾಮಾನ್ಯರಿಗೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಈ ಒಂದು ಎಫೆಕ್ಟ್ ಜನಸಾಮಾನ್ಯರಿಗೆ ಮಾತ್ರ ತಟ್ಟುತ್ತೆ ಅಂದ್ರೆ ಸುಳ್ಳಲ್ಲ. ಇನ್ನೊಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈ ಒಂದು ಬಂದ್ಗೆ ಒಂದಷ್ಟು ಸಂಸ್ಥೆಗಳು ಅಥವಾ ಒಂದಷ್ಟು ಸಂಘಟನೆಗಳು ಸಪೋರ್ಟ್ ಕೊಡ್ತಾ ಇದ್ರೆ, ಎಷ್ಟೋ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ, ಇದಕ್ಕೆ ವಿರುದ್ಧವಾಗಿದ್ದಾರೆ. ಯಾಕಂತ ಹೇಳಿದ್ರೆ, ನಮ್ಮ ಒಂದು ಕರ್ನಾಟಕದ ಈ ಒಂದು ಸಂಘಟನೆಗಳಲ್ಲಿಯೇ ಒಗ್ಗಟ್ಟು ಅಥವಾ ಒಮ್ಮತ ಇಲ್ಲ ಅಂತ ಹೇಳಿದ್ರೆ ಇನ್ನು ಬಂದ್ ಯಾವ ರೀತಿ ಯಶಸ್ವಿ ಆಗುತ್ತೆ ನೀವೇ ಹೇಳಿ. ನಾವು ಒಂದು ಒಗ್ಗಟ್ಟನ್ನ ಪ್ರವೇಶಿಸಿದಾಗ ಅಥವಾ ಅದನ್ನ ಪ್ರದರ್ಶಿಸಿದಾಗ ಮಾತ್ರ ಅದು 100% ವರ್ಕ್ ಆಗುತ್ತೆ. ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಈ ಒಂದಷ್ಟು ಸಂಸ್ಥೆಗಳು ಒಪ್ಪಿಕೊಂಡು ಅಥವಾ ಒಂದಷ್ಟು ಸಂಸ್ಥೆಗಳು ಒಪ್ಕೊಳ್ದೆ ಇದ್ದಾಗ ತುಂಬಾ ಇದು ಎಲ್ಲೋ ಒಂದ್ ಕಡೆ ಬಂದ್ಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಬೆಳಗಾವಿಯಲ್ಲಿ ಒಂದಷ್ಟು ರಾಜಕಾರಣಿಗಳು ಮನೆಗೆ ಹೋಗಿ ಅಂತ ವಾಟಾಳ್ ನಾಗರಾಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ಒಂದಷ್ಟು ಸಂಘಟನೆಗಳು ಅಥವಾ ಒಂದಷ್ಟು ಅಲ್ಲಿರುವಂತಹ, ನಾವೇನು ಬೆಳಗಾವಿ ಅಂತ ಮೆನ್ಷನ್ ಮಾಡ್ತಾ ಇದೀವಿ, ಅಲ್ಲಿರುವಂತಹ MLA ರಾಜಕಾರಣಿಗಳು ಯಾರು ಕೂಡ ಮಾತನಾಡ್ತಾ ಇಲ್ಲ ಅದ್ರ ಬಗ್ಗೆ. ಹಾಗಾಗಿ ವಾಟಾಳ್ ನಾಗರಾಜ್ ಅವರು ಮಾತ್ರ ಅವ್ರಿಗೆ ಯಾರು ತುಂಬಾ ಕ್ಲೋಸ್ ಇದ್ರು ಆ ಒಂದು ಸಂಘಟನೆ ಮಾತ್ರ ಬಂದನ್ನ ನಾವು ಮಾಡ್ತೀವಿ ಅಂತ ಬೆಂಬಲವನ್ನ ಕೊಡ್ತಿದ್ದಾರೆ ಹೊರತು
ಹೊರತು ಬೇರೆ ಯಾವ ಸಂಸ್ಥೆ ಅಥವಾ ಬೇರೆ ಯಾವ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಬಂದ್ ವರ್ಕೌಟ್ ಆಗುತ್ತಾ ಇಲ್ವಾ ಇದ್ಯಾವುದು ಕೂಡ ಗೊತ್ತಿಲ್ಲ. ಆದ್ರೆ ಕೇವಲ ಒಂದು ದಿನ ಬಂದ್ ಮಾಡಿ ನಾವೇನೋ ಮಾಡ್ತೀವಿ ಅದು ಫೇಲಿಯರ್ ಆದ್ರೆ ಬಂದ್ ಅನ್ನುವ ಪದಕ್ಕೆ ಅರ್ಥನೇ ಇರಲ್ಲ.